ಸರ್ವಲೋಕ ಸೇವಾ ಫೌಂಡೇಶನ್ ಮಾಡುತ್ತಿರುವ ಸಾಮಾಜಿಕ ಸೇವೆಯನ್ನು ಗಮನಿಸಿ ಬಸವನಕುರ್ಚಿಯ ರೇವಣಸಿದ್ದೇಶ್ವರ ಜ್ಯೋತಿಷಾಲಯದ ಸಂಸ್ಥಾಪಕ ಅಧ್ಯಕ್ಷ ಶ್ರೀ ನೀಲಕಂಠಯ್ಯ ರಾಚಯ್ಯ ಹಿರೇಮಠ ಶಾಸ್ತ್ರಿ ಅವರು ಸೋಮವಾರ ಆಂಬ್ಯುಲೆನ್ಸ್ ದೇಣಿಗೆಯಾಗಿ ನೀಡಿದರು. ಸರ್ವಲೋಕ ಸೇವಾ ಫೌಂಡೇಶನ್ನ ಸಾಮಾಜಿಕ ಸೇವೆಯನ್ನು ಗಮನಿಸಿ ಬಸವನಕುರ್ಚಿಯ ರೇವಣಸಿದ್ದೇಶ್ವರ ಜ್ಯೋತಿಷಾಲಯದ ಸಂಸ್ಥಾಪಕ ಅಧ್ಯಕ್ಷ ಶ್ರೀ ನೀಲಕಂಠಯ್ಯ ರಾಚಯ್ಯ ಹಿರೇಮಠ ಶಾಸ್ತ್ರಿ ಅವರು ಸೋಮವಾರ ಆಂಬ್ಯುಲೆನ್ಸ್ ದೇಣಿಗೆಯಾಗಿ ನೀಡಿದರು. ಈ ವೇಳೆ ಮಾತನಾಡಿದ ಶ್ರೀ ನೀಲಕಂಠಯ್ಯ ರಾಚಯ್ಯ ಹಿರೇಮಠ ಶಾಸ್ತ್ರಿ ಅವರು, ವೀರೇಶ್ ಬಸಯ್ಯ ಹಿರೇಮಠ ಅವರು ಸರ್ವಲೋಕ ಸೇವಾ ಫೌಂಡೇಶನ್ನಿಂದ ಸಾಕಷ್ಟು ಸಾಮಾಜಿಕ ಸೇವೆಯನ್ನು ಮಾಡುತ್ತಿದ್ದಾರೆ. ಪವಿತ್ರ ಹಿಂದೂ ದೇವತೆಯ ಮುಕ್ಕಾದ ಫೋಟೋಗಳನ್ನು ಸಂಗ್ರಹಿಸಿ ವಿಧಿವಿಧಾನದ ಮೂಲಕ ವಿಸರ್ಜನೆ ಮಾಡುವ ಅವರು ಎಲ್ಲ ಕಡೆ ಈಗ ಜನಪ್ರಿಯತೆ ಪಡೆದಿದ್ದಾರೆ ಎಂದರು. ಇನ್ನು ವೀರೇಶ್ ಬಸಯ್ಯ ಹಿರೇಮಠ ನಿರಂತರವಾಗಿ ಕಾಯಕ ಮಾಡುವುದರ ಮೂಲಕ ಸಮಾಜ ಸೇವೆಯ ಜೊತೆಗೆ ಅಪಘಾತದಲ್ಲಿ ತೊಂದರೆಯಾದವರಿಗೆ ಸಲಕರಣೆ ನೀಡುವುದನ್ನು ಮಾಡುತ್ತಿದ್ದಾರೆ. ಅವರ ಸೇವೆಯನ್ನ ಕಂಡು ನಾವು ಆಂಬ್ಯುಲೆನ್ಸ್ ದೇಣಿಗೆ ನೀಡುತ್ತಿದ್ದೇವೆ. ಅವರಿಗೆ ಭಗವಂತ ಇನ್ನಷ್ಟು ಸಮಾಜ ಕೆಲಸ ಮಾಡುವ ಶಕ್ತಿ ನೀಡಲಿ ಎಂದರು. ಈ ಒಂದು ಪವಿತ್ರ ಶ್ರಾವಣ ಮಾಸದಲ್ಲಿ ಸೋಮವಾರ ಶುಭ ದಿವಸದಂದು ಬಸವನಕುರ್ಚಿಯ ಗ್ರಾಮದಲ್ಲಿ ರೇವಣಸಿದ್ದೇಶ್ವರ ಜ್ಯೋತಿಷಾಲಯದ ಒಂದು ಆಫೀಸ ಎದುರುಗಡೆ ಇರತಕ್ಕಂತಹ ಒಂದು ವೀರೇಶ್ ಬಸಯ್ಯ ಹಿರೇಮಠ ಇವರು ಸರ್ವಲೋಕ ಸೇವಾ ಫೌಂಡೇಶನ್ ಬಹಳ ದಿವಸಗಳಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುತ್ತಾರೆ. ಆ ಒಂದು ಸೇವೆಯನ್ನು ಮೆಚ್ಚಿ ನಮ್ಮ ಸಂಸ್ಥೆ ವತಿಯಿಂದ ರೇವಣಸಿದ್ದೇಶ್ವರ ಜ್ಯೋತಿಷಾಲಯ ವತಿಯಿಂದ ಅವರಿಗೆ ನಾವು ಇವತ್ತಿನ ದಿವಸ ಈ ಆಂಬ್ಯುಲೆನ್ಸ್ ವಾಹನವನ್ನು ಸೇವೆಯಾಗಿ ನಾವು ಸಲ್ಲಿಸುತ್ತೇವೆ. ಪ್ರಶಾಂತ್ ಗೋಡ್ಕೆ ಅವರು ಮಾತನಾಡಿ, ಸರ್ವಲೋಕ ಸೇವಾ ಫೌಂಡೇಶನ್ ಅಧ್ಯಕ್ಷ ವೀರೇಶ್ ಬಸಯ್ಯ ಹಿರೇಮಠ ಅವರು ಸಾಮಾಜಿಕ ಕಾರ್ಯ ಮಾಡುವುದರ ಮೂಲಕ ಜನರಿಗೆ ಮಾದರಿಯಾಗಿದ್ದಾರೆ. ಅವರಿಗೆ ರೇವಣಸಿದ್ದೇಶ್ವರ ಜ್ಯೋತಿಷಾಲಯದ ಸಂಸ್ಥಾಪಕ ಅಧ್ಯಕ್ಷ ಶ್ರೀ ನೀಲಕಂಠಯ್ಯ ರಾಚಯ್ಯ ಹಿರೇಮಠ शास्त्री ಅವರು ಆಂಬ್ಯುಲೆನ್ಸ್ देणगी ನೀಡಿದ್ದು ಸಂತಸ ತಂದಿದೆ ಎಂದರು. त्यांच्याबद्दल बोलायचं झालं तर हा एक खेड्यामधील व्यक्ती चालत येऊन बेळगावमध्ये येत होता बसची वाट बघत, पण आता त्याच्यामध्ये त्यांनी प्रगती करून आपल्या बुद्धीचा उपयोग करून सर्व आता सेवा करत आहेत. आणि ती सेवा आपल्यापुरती गाडी घेऊन मर्यादित न ठेवता ॲम्ब्युलन्सच्या रूपानं जगाला व्हावं, इतर लोकांना त्याची सेवा व्हावी या उद्देशानं त्यांनी सेवेचा प्रारंभ केलेला आहे. त्यांना गुरुजींनी आशीर्वाद दिलेलाच आहे. त्याचबरोबर आमच्या सर्व अयोध्या नगरच्या युवक मंडळ, महिला मंडळ, त्याचबरोबर आमचं पाटील कुटुंब त्यांना शुभेच्छा देतो. ಇವತ್ತು ಅವ್ರ ಫೌಂಡೇಶನ್ ದಿಂದ ಒಂದು ಆಂಬ್ಯುಲೆನ್ಸ್ ಒಂದು ಕೊಟ್ಟಾರೆ. ಅದು ಇದು ಎಲ್ಲರಿಗೆ ಒಂದು ಅನುಕೂಲ ಆಗುವಂತೆ ಎಲ್ಲರೂ ಉಪಯೋಗ ಮಾಡ್ರಿ ಅಂತ. ಮತ್ತೆ ಅದೇ ತರ ಅವರಿಗೆ ಹಿರೇಮಠ ಸ್ವಾಮಿ ಅವರ ಅಮೃತ ಅನ್ಸಿದೆ. ಇವತ್ತು ಆಂಬ್ಯುಲೆನ್ಸ್ ಅನ್ನು ಇವತ್ತು ಶ್ರಾವಣ ಮಾಸದ ಸೋಮವಾರದಲ್ಲಿ ಉದ್ಘಾಟನೆ ಆಗಿತ್ತು. ನಾವೆಲ್ಲರಿಗೆ ಆಶೀರ್ವಾದ ಅವರಿಗೆ ಒಂದು ಶುಭ ಹಾರೈಸ್ತಾ ಮತ್ತೊಮ್ಮೆ ಮುಂದಿನ ದಿನ ಎಲ್ಲರಿಗೆ ಅವರು ಇದೇ ತರ ಸರ್ವಿಸ್ ಕೊಡ್ಲಿ ಅಂತ ಹೇಳುತ್ತೇನೆ. ಧನ್ಯವಾದ. ಇನ್ನು ಸರ್ವಲೋಕ ಸೇವಾ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷ ವೀರೇಶ್ ಬಸಯ್ಯ ಹಿರೇಮಠ ಅವರು ಮಾತನಾಡಿ, ರೇವಣಸಿದ್ದೇಶ್ವರ ಜ್ಯೋತಿಷಾಲಯದ ಸಂಸ್ಥಾಪಕ ಅಧ್ಯಕ್ಷ ಶ್ರೀ ನೀಲಕಂಠಯ್ಯ ರಾಚಯ್ಯ ಹಿರೇಮಠ ಶಾಸ್ತ್ರಿ ಅವರು ನಮ್ಮ ಫೌಂಡೇಶನ್ಗೆ ನಮ್ಮ ಸೇವೆ ಗಮನಿಸಿ ಆಂಬ್ಯುಲೆನ್ಸ್ ದೇಣಿಗೆ ನೀಡಿರುವುದು ನಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸಿದೆ. ಇನ್ನಷ್ಟು ಹೆಚ್ಚಿನ ಸಮಾಜ ಸೇವೆ ಮಾಡಲು ಪ್ರೇರೇಪಣೆ ಸಿಕ್ಕಿದೆ ಎಂದರು. ಬಾಂಧವರೇ, ಇವತ್ತಿನ ದಿನ ನಮ್ಮ ಸರ್ವಲೋಕ ಫೌಂಡೇಶನದ ಸೇವೆಯನ್ನು ಇವತ್ತಿನ ತನಕ ನೋಡಿ ನಮ್ಮ ಬಸವನಕುರ್ಚಿಯ ರೇವಣಸಿದ್ದೇಶ್ವರ ಜ್ಯೋತಿಷಾಲಯದ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಶ್ರೀ ನೀಲಕಂಠಯ್ಯ ರಾಚಯ್ಯ ಹಿರೇಮಠ ಶಾಸ್ತ್ರೀಜಿಯವರು ನಮ್ಮ ಸೇವೆಗೆ ಇನ್ನಷ್ಟು ಶಕ್ತಿ ಬರಲೆಂದು ಇವತ್ತು ತಾವು ಒಂದು ರುಗ್ಣ ವಾಹನವನ್ನು ಆಂಬ್ಯುಲೆನ್ಸ್ ಅನ್ನು ದೇಣಿಗೆಯಾಗಿ ಕೊಟ್ಟಿರುವರು. ಆದ್ದರಿಂದ ನಾನು ಸರ್ವಲೋಕ ಫೌಂಡೇಶನದ ಸಮಸ್ತ ಸದಸ್ಯರ ವತಿಯಿಂದ ಮತ್ತು ನಾನು ಹೃದಯಪೂರ್ವಕವಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಇನ್ ನ್ಯೂಸ್ ಬೆಳಗಾವಿ.